ಸಿಂಧವಾಳ ಗ್ರಾಮದಲ್ಲಿ ವೀರ ನಾಗಾರ್ಜುನ ಕಳಗ ಬಯಲಾಟ ಆಡುತ್ತಿದೆ. ಅದರಲ್ಲಿ ಮೂವರಿಗೆ ಹೆಣ್ಮಕ್ಳಿಗೆ ಅಡ್ವಾನ್ಸ್ಮೆಂಟ್ ಕೊಟ್ಟಿದ್ದಾರೆ ಹಾಗೂ ಕರೆ ಕೊಟ್ಟಿರುವುದು ತಬಲಾ ಮಾಸ್ಟರ್ ನಾಗೇಶ್ ಅವರು ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅವರಿಗೆ ಮಾತ್ರ ನಿಮ್ಮ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ಆನಂದವಾಯಿತು. ಸಖಿವಳೆಯರೇ,
ಮಹಾರಾಣಿ, ಇದು ಧರ್ಮರಾಜರ ಎತ್ತದ ಅಶ್ವವಂತೆ. ಹೌದೇ? ಇದಕ್ಕೆ ಬೆಂಗಾವಲಾಗಿ ಅರ್ಜುನ, ಋಷಿಕೇತು, ಪ್ರದ್ಯುಮ್ನ ಮಂತ್ರಾದಿಗಳು ಬಂದಿರುವರಂತೆ. ಮಹಾರಾಣಿ, ಸಖಿಮಣಿ, ಈ ಅಶ್ವವನ್ನು ಬಂಧಿಸಬೇಕಂತೆ. ಇಲ್ಲವಾಯ್ತಂದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಬೇಕೆಂದರೆ ಈ ಮುಂದೆ ನಿನ್ನ ಅಪ್ಪಣೆ. ಸಖಿಮಣಿ, ಮಹಾರಾಣಿ, ಮೊದಲನೆಯ ಶ್ರೀರಾಮಚಂದ್ರ ಬಂದ ಕುದುರೆಯನ್ನು ಬಂಧಿಸಿ ಯುದ್ಧಕ್ಕೆ ಆಜ್ಞೆಯನ್ನು ಪಾಲಿಸಿರಿ. ಸಖಿಮಣಿಯರೇ, ಮಹಾರಾಣಿ, ಯುದ್ಧದಲ್ಲಿ ಮಧ್ಯಮ ಪಾಂಡವನನ್ನು ಗೆಲ್ಲಲು ಹೋದರೆ ಈ ಇಳಿಯಾರ ರಾಜ್ಯನಾಡಿಗೆ ಪ್ರವೀಣ ಎಂಬ ನಾಮವಿದ್ದು ಸಾರ್ಥಕವೇನು? ಮಹಾರಾಣಿ, ಸಖಿಮಣಿ, ವಿಚಾರ ಮಾಡಿ ನೋಡಿ. ಏತಕ್ಕೆ ವಿಚಾರಿಸಬೇಕು? ತಾವಿನ್ನು ಕನ್ಯಾ ಯಾರು? ಮಹಾರಾಣಿ, ಸಖಿಮಣಿ, ಆದರೆ ಹಿಂದಕ್ಕೆ ಅರ್ಜುನ ವಿಚಾರವಾಗಿ ಎನ್ನೆವರಿಗೆ ಮಾತನಾಡಿದ ಸಂಗತಿನ ಅಷ್ಟು ಬೇಗ ಮರೆತಿವೆ ರಾಣಿ. ಸಖಿ ಮಹಾರಾಣಿ, ಹಿಂದಕ್ಕೆ ಅರ್ಜುನ ವಿಚಾರವಾಗಿ ಗುಟ್ಟಾಗಿ ನಿನ್ನ ಮುಂದೆ ಹೇಳಿದ್ದೇನೋ ನಿಜ. ಆದರೆ ನೀನು ಕುದುರೆಯನ್ನು ಬಂಧಿಸಿರುವನಲ್ಲ, ಹೌದಲ್ಲ? ಸರಿಯವರೇ ಮಹಾರಾಣಿ, ನನ್ನ ಬುದ್ಧಿ ಸಾಮರ್ಥ್ಯದಿಂದ ಮಧ್ಯಮ ಪಾಂಡವನನ್ನು ಒಲಿಸಿಕೊಳ್ಳಲೇಬೇಕು. ನೀವು ಮತ್ತೆ ನೀನು ಋಷಿಕೇತನನ್ನು ಒಲಿಸಿಕೊ, ನೀನು ಪ್ರಥಮನನ್ನು ಒಲಿಸಿಕೊ, ಮತ್ತೆ ನಾನು ಮೂರು ಲೋಕದ ಗಾಂಧೀವಿಯಾದ ಅರ್ಜುನವನ್ನು ಒಲಿಸಿಕೊಳ್ಳುವೆನು. ಮುಂಭಾಗಕ್ಕೆ ಹೋಗಲ ಬಂದಿದೆ ಮಂತ್ರಿ ಪ್ರಧಾನಿಗಳನ್ನ ನಮ್ಮ ಅಗ್ರಜನು ಆಜ್ಞಾಪಿಸಿದ ಆಜ್ಞೆಯ ಅನುಸಾರವಾಗಿ ದೃಢ ವಿಕ್ರಮಾಂಕಿತರೆಂದು ಎದೆಯೇರಿಸಿ ಬರುವ ರಾಜನ ಹೆಸರಿಲ್ಲದಂತೆ ಮಾಡಿ ದೃಢ ವಿಕ್ರಮಾಂಕಿತರೆಂದು ಘಂಟಾನಾದ ಮಾಡುತ್ತ ಹೋಗರಿಸಿ ಬರುವ ಅದವರ ಮಣ್ಮುಟ್ಟಿಸುವ ವೀರನೆಂದರಿಯದ ಬೆಳೆ ಈ ಮಧ್ಯ ಪಾಂಡವನನ್ನು ನಿನಗ್ಯಾತಕ್ಕಿರಗಳೇ ರಗಳೆ ಮಾಡೋದಕ್ಕೆ ಬಂದಿಲ್ಲ, ಮತ್ತ್ಯಾಕೆ ಬಂದಿರುವ ಸ್ತ್ರೀಯರೇ? ಮದುವೆ ಮಾಡಿಕೋ ಕಟ್ಟಿದ ಕುದುರೆಯನ್ನು ಬಿಡಬೇಕು. ಮೂರ್ಖರೇ, ಏನು ಮಾತನಾಡಿವಿ? ನಾನು ಹೆಣ್ಣಾದ್ರೆ ನೀನು ಗಂಡಲ್ಲವೇ? ಕಂಡ ಪುರುಷರನ್ನು ಬಯಸದಳಲ್ಲ ಈ ಪ್ರವೀಣ. ಮತ್ತೆ ಈಗ ನೀನು ಮಾಡುತ್ತಿರುವುದೇನು ಪ್ರವೀಣ? ನಿನ್ನ ವೀರತ್ವಕ್ಕೆ ನಾನು ಮೆಚ್ಚಿ ಬಂದಿದ್ದೇನೆ. ಮೂರ್ಖರೇ, ಏನು ಮಾತನಾಡುವಿ? ಆತ ಸ್ವಾಗತ
ಅದೇ ಪ್ರವೀಣೆ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿರುವೆನು. ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿ ಬಂದಿಲ್ಲ ಸ್ತ್ರೀಯೇ. ಪಾರ್ಥ, ಏ ಹೆಣ್ಣೆ, ಸುಮ್ಮನೆ ಮಾತು ಹೆಣ್ಣೆ ಅಲ್ಲ ಬೇಡ, ಸುಂದರಿಯನ್ನು ಎನ್ನನ್ನು ಕೈ ಹಿಡಿದು ಸತಿ ಸ್ಥಾನವನ್ನು ನೀಡಿ ಸುಂದರ ಮೂರು ಲೋಕದ ವೀರ. ಹೇ ಸುಂದರಾಂಗಿ, ನೀನೇ ನನ್ನ ಮುಂದೆ ಬಂದು ನಿಂತು ಕರಗಳ ಮತ್ತಿಸಿ ಎನ್ನ ಮಂದಿರಕ್ಕೆ ಬಾ ಎಂದು ಕರೆಯುವುದು ಚಂದವಲ್ಲ. ನಿನ್ನ ನಡುವೆ ನಾಟ್ಯದ ನಡಿಗೆಯಿಂದಲೂ ಅತಿ ವಿನಯದ ಮಾತುಗಳಿಂದಲೂ ನಿನ್ನ ಕಾಮಾತ್ರದ ಕಣ್ಣು ಬಿಟ್ಟು ತಾಯಿ ಬಿಟ್ಟು ಉಚ್ಚತೆಯನ್ನು ಮೇಲಿಸಿ ಕೇಳುವುದು ಸ್ತ್ರೀಯ ಧರ್ಮವಲ್ಲ. ಏ ನಾರಿ, ತನ್ನ ಪುರುಷನಲ್ಲಿ ನಾಚಿಕೆ ಇಲ್ಲದೆ ಹರ್ಷದಿಂದ ನಟಿಸುವ ಕೇಳುವುದು ಅವ ನ್ಯಾಯ. ಈ ಬುದ್ಧನ ಧರ್ಮದ ನ್ಯಾಯ. ಹೇ ಮಂಡಲವನೇ, ಪಾರ್ಥ, ಮಂಡಿತೋ ದಂಡ ಮಂಪಿಳಿದು ಮೂರ್ಛಕವು ತಲ್ಲಣಿಸಿ ರೌದ್ರದಿಂಕಾಲ ರುದ್ರ ಅಂತ ಉದ್ರೇಕಗೊಂಡು ಬರುವಾದ ಮಣ್ಣು ಮುಟ್ಟಿದೆ ಈ ಕಲಿಪಾತ್ರನು ನಿನ್ನ ಬೆಳಗಿನ ನುಡಿಗಳಿಗೆ ಮರುಳಾಗಿ ಸತ್ತ ಪುರುಷಾರ್ಥವನ್ನು ವ್ಯಕ್ತ ಮಾಡಿಕೊಳ್ಳುವನೇ. ಹೇ ಮದಗಜಗಾಮಿನಿ, ಅರ್ಜುನ, ಹಿಂದಕ್ಕೆ ನಿನ್ನಂತೆ ಕಾಮವೃಕ್ಷಳಾಗಿ ಬಂದ ಊರ್ವಶಿಗೆ ತಕ್ಕ ಒಬ್ಬ ಬೋಧನೆಯನ್ನು ಬೋಧಿಸಿ ಕಳುಹಿಸಿದನು. ನೀನೇನು ಅವಳಿಗಿಂತ ಮಿಗಿಲಾದ ರೂಪವತಿಗಳಲ್ಲ. ನೀನು ಆಗ ಅವಳ ಶಾಪಕ್ಕೆ ಗುರಿಯಾದಿಯಲ್ಲ. ಹೇ ಸ್ತ್ರೀಯರೇ, ಪಾರ್ಥ, ತಾನಾಗೆ ಮೋಹಗೊಂಡು ಬಂದ ಸ್ತ್ರೀಯರಿಗೆ ಬುದ್ಧಿಯನ್ನು ಕಲಿಸಿದರೆ ಯಾವ ಪಾಪವೂ ಬರುವುದಿಲ್ಲ. ಹೇ ಪ್ರಮಿಳೆ, ಎಲ್ಲರನ್ನು ಯುದ್ಧ ಮಾಡಬೇಕೆಂಬ ಆಶಯದಿಂದ ಬಂದಂತೆ ಕಾಣುವುದಿಲ್ಲ. ಸುಮ್ಮನೆ ಹಿಡಿದ ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳಿಸಿ ಪ್ರಮಿಳೆ, ಈ ಕಾಡ್ಬೆಳ್ಳನ್ನು ಗಾಂಧಿಗಳನ್ನು ನಿನಗೆ ಅದಕ್ಕೆ ಪಾರ್ಥ, ಹೇ ಸ್ತ್ರೀಯರೇ, ಮೂರು ಲೋಕದ ಗಾಂಧೀವಿ ಎಂಬ ನಿನ್ನ ಕಾಲು ಪಿಂಡಿಯನ್ನು ಈ ಭೂಮಂಡಲಕ್ಕೆ ಅಪ್ಪಳಿಸಿದರೆ ನೋಡು. ಅದು ನಿನ್ನಿಂದ ಎಷ್ಟು ಮಾತ್ರ ಸಾಧ್ಯವಿಲ್ಲ ಸ್ತ್ರೀಯರೇ. ಪಾರ್ಥ, ಹೇ ಹೆಣ್ಣೆ, ಅಲ್ಲ, ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಮೂರು ಲೋಕದ ಸಂಗಾತೆ
ನೀನು ಹಾ. ಮತ್ತಮ ಪಾಂಡವ, ಹೇ ಪ್ರಭುವೇ, ನೀನು ವೀರಾಧಿವೀರನು. ಹೌದು. ನಿನ್ನ ಭುಜಬಲದ ಪರಾಕ್ರಮಕ್ಕೆ, ಹಾ. ನಿನ್ನ ವೀರತ್ವಕ್ಕೆ, ಹೇ ಶ್ರೀ, ನಿನ್ನಂಥ ವೀರ ಪುರುಷರ ಕೈ ಹಿಡಿಯಬೇಕಾದರೆ ನನ್ನಂಥ ವೀರ ನಾರಿಯೇ ಸರಿ. ಕಣ್ಣಿಯ ಪಾರ್ಥ ಕಳೆಯ ಬೇಡ ಹೊತ್ತು ಅರ್ಥ. ಹೇ ಶಿವಾಜಿಗಡ ಸಖಿಗಳೇ, ಜಗತ್ಸರಿಪ ರಾಜಮುಖಿಗಳೇ, ನಿನ್ನ ಮನದಾಸೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಇಂಥ ಬಣ್ಣಗಿತ್ತಿ ಮಾತುಗಳನ್ನು ಬಂದಿದೆಯಾ? ತಂಡ ತಂಡದಿ ಬರುವ ವೈರಿಗಳ ಹೃದಯಗಳನ್ನು ಸೀಳಿ ಮಂಡ ಎತ್ತದಂತೆ ಮಾಡಿದ ಗಂಡುಗಳಿಗೆ ಮುಂದೆ ದೇಹವನ್ನು ಕಳುಹಿಸಿಕೊಂಡು ಪುರುಷನಲ್ಲಿ ನಿನ್ನ ಕಾಮಚಾರ್ತವನ್ನು ಬೇಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲವೇ? ತಪ್ಪವೇ ಪಾರ್ಥ, ಹೀಗೋ ಇಲ್ಲಿ ಕುಳಿತಿರುವ ಭಾಷೆಗಳನ್ನು ನಿಮ್ಮನ್ನು ತಂದವರೇ, ಧರ್ಮಾತ್ಮಗಳನ್ನು ಸಲ್ಲಿಸಿದರೆ ನಾನೇ ಅಲ್ಲ, ನಾನೇ ಮೊದಲ ಕಠಾರಿ, ಮಾತಿನ ಮಿಠಾರಿ, ಸುಮ್ಮನೆ ಹಿಡಿ ನಿನ್ನ ಹತ್ತಪುರಕ್ಕೆ ಧಾರಿ. ಅರೇ ಪ್ರವೀಣೆ, ದೂರ ನಿಂತು ಮಾತನಾಡ, ಸುಟ್ಟು ಹೋಗಿ, ಸುಟ್ಟು ಹೋಗಿ, ನೀನು ಸುಟ್ಟು ಹೋಗಿ ಕೊಡ್ತೇನೆ, ಏನು ಮಾತನಾಡಿ, ದೂರದಿಂದ ಮಾತನಾಡು. ಏನಾಗುವುದು? ದೇವ್ ಬರ್ತಾರೆ, ಏನಾಗುವುದು? ಕಾಡು ಗಲ್ಲಿನ ಮೇಲೆ ಮಳೆ ಬಂದರೆ ಅತಿಯಾಗುವುದುಂಟೆ, ಅತಿಯಾದರೆ ಬಿತ್ತುವುದುಂಟೆ, ಬಿಟ್ಟಿದರೆ ಮೊಳಕೆ ಬರುವುದುಂಟೆ, ಮೊಳಕೆ ಬಂದರೆ ಹೊರ ಬರುವುದುಂಟೆ. ಈ ಯೋಚನೆ ನಿನ್ನ ಮಾತಿನ ಹೊರ ಬರುವುದುಂಟೆ. ಇದೇ ಮಾತಿನ ಗಂಟೆ, ನನ್ನ ಗಂಟೆ. ಪಾರ್ಥ, ಏ ಪ್ರವೀಣ, ಈ ಗಂಟು ನಂಟು ನನಗೆ ಸರಿ ಹೋಗುವುದಿಲ್ಲ. ನಿನ್ನ ಅದೇ ಸರಿ ಹೋಗುವುದಿಲ್ಲ. ಗಂಟು ನೆಟ್ಟಿನ ಮಾತು ಬಿಡು, ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕೇಳಿ, ನನ್ನ ಮಾತು ಕೇಳು. ಅದೆಂದಿಗೂ ಸಾಧ್ಯವಿಲ್ಲ ಕೇಳಿ. ಪಾರ್ಥ, ಏ ಪ್ರವೀಣ, ಸಾಧ್ಯವಿಲ್ಲ. ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಮಾತು ಕೇಳುವುದಿಲ್ಲ. ಅದೇನು ಸಹಜವಾಗಿಲ್ಲ, ನನ್ನ ಮಾತು ಕೇಳುವುದಿಲ್ಲ. ಸಹಜವಾಗಿ ಕೇಳುವುದಿಲ್ಲ. ಕೇಳುವುದು ನಾನು ಬಿಡುವುದಿಲ್ಲ. ಪಾರ್ಥ, ಏ ಹೆಣ್ಣೆ, ಈ ಪ್ರಮೇಯವನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ತ್ರಿಪದನ್ನು ನಿರ್ಮಿಸಿದ ಮತ್ತೆ ಯಂತ್ರವನ್ನು ಭೇದಿಸಿ ರಣರಂಗದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜಬಲ ಪರಾಕ್ರಮ ಸಾಮಾನ್ಯವಾದದ್ದೇ ತಿಳಿಯಲೇ. ಪಾರ್ಥ, ಏ ಹೆಣ್ಣೆ, ಒಣಜಮ್ಮನ ಮಾತನ್ನು ಬಿಡು. ಕುಲಕಂಟಕನಾದ ಕೌರವನಿಗೆ ಪಿಚಂಡಿಯಂ ಕಟ್ಟಿದ ಚಿತ್ರಸೇನ ನಮ್ಮ ಗಂಧರ್ವವನ್ನು ಒತ್ತುವಡಿಸಿದ ಈ ಅರ್ಜುನನ ಸಾಮಾನ್ಯದವನೇ ತಿಳಿಯಲೇ. ಪಾರ್ಥ, ಏ ಹೆಣ್ಣೆ, ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಕದನದೋಳು ಕಲಿಪಾಪ್ತವನ್ನು ಕೆಳಗೆ ಉಳಿದವರಿಲ್ಲವೆನ್ನುವುದನ್ನು ಮಾತ್ರ ಪಾರ್ಥ, ಏ ಹೆಣ್ಣೆ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಗಂಡ ಸತ್ತ ಗಂಡೇರಂತೆ ಕುಳಿತುಕೊಂಡಿದ್ದಿಲ್ಲ. ಆನೆಯಲ್ಲಿ ಹೋಗಿತ್ತು ಈ ನಿನ್ನ ಪೌರುಷ ಪರಾಕ್ರಮ. ಧರ್ಮಜನ ಆಜ್ಞೆಯಲ್ಲಿದ್ದರು. ಪಾರ್ಥ, ಆದರೂ ಬರೀ ಪಾರ್ಥ, ಶಿಖಂಡಿಯನ್ನು ಮುಂದೆ ಬಿಟ್ಟು ಭೀಷ್ಮರನ್ನು ಕೊಂದ ನಿನ್ನ ಪೌರುಷ ಪರಾಕ್ರಮವನ್ನು ನಾನೇನು ಬಲ್ಲಿದವಳಿಗೆ ದೂರವಿದ್ದು ಮಾತನಾಡು. ಅದೇನು ಸ್ಥಳ ಕಟ್ಟಿದ ಕುಡಿದ ತಪ್ಪ ಕಾಣಿಕೆ ಗಂಡನನ್ನು ಕರಗಿಸುವಂತ ಶಕ್ತಿ ಹೆಣ್ಣಿನ ಕೈಯಲ್ಲಿರುವುದು. ಕಟ್ಟಿದ
ದೇವಿ, ಏ ನಾರಿ, ಕಿರೀಟಿ, ಕಾಮಿನಿ, ಅರ್ಜುನ, ಹಂಸಗಾಮಿನಿ, ಧನುಂಜಯ, ಹಂಸಗಾಮಿನಿ, ವಿಜಯ, ಏ ಹೆಣ್ಣೆ, ಕಟ್ಟಿದ ಪಾರ್ಥ, ಏ ಸ್ತ್ರೀಯೇ, ಎನ್ನ ಮಾತಿಗೆ ಒಡಂಬಡು, ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯೇ, ಎತ್ತ ಮಾತನ್ನು ಬಿಡು. ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯೇ. ಪಾರ್ಥ, ಏ ಹೆಣ್ಣೆ, ಮದುವೆ ಮಾಡಿಕೊಂಡರೆ ಕಟ್ಟಿದ ಕುದುರೆಯನ್ನು ಬಿಡುವನ, ತಪ್ಪ ಕಾಣಿಕೆಯನ್ನು ಒಪ್ಪಿಸುವೆನು. ಕುದುರೆಯನ್ನು ಬಿಡುವುದಿಲ್ಲ, ತಪ್ಪ ಕಾಣಿಕೆಯನ್ನು ಒಪ್ಪಿಸುವುದಿಲ್ಲ. ಕನ್ಯೆ ಸುಂದರ, ಮೂರು ಲೋಕದ ವೀರ. ತಳದ ಒಡೆಯುವ ಮುಂಗಾರು ಮಿಂಚಿನಂತೆ ಇವಳ ಮುಖಮಂಡ ಒಡೆಯ ಮಧ್ಯದಲ್ಲೇ ಆದರೆ ಇವಳ ನಡತೆಯು ಹೀಗಿರುವುದು ಮಾತಿನಲ್ಲಿ ಯುದ್ಧವನ್ನು ಮಾಡುವುದಿಲ್ಲವೆಂದು ಹೇಳುವಳು. ಇವಳು ಹೀನವಾದರಲ್ಲಿ ಸಿಗಟ್ಟು ಮನಸ್ಸೋತು ಕಾಮದ ಭ್ರಾಂತಿಯಿಂದ ಪರಪುರುಷನನ್ನು ಕೇಳಿಕೊಳ್ಳುವುದನ್ನು ಕಂಡರೆ ನಮ್ಮ ಯಜ್ಞದ ಕುದುರೆಯನ್ನು ಕಟ್ಟಿ ಯುದ್ಧವನ್ನು ಮಾಡದ ಮದ್ದವನ್ನು ಸುಲಭಿ ಸಾಯ್ಯಲ್ಲ. ಏನಿದೆ? ಈ ಭಯವೇ ಒಪ್ಪುವನೇನೇ ಕೈಯಾಳಿ ನಿನ್ನ ಸರಿ ಮನೆತನದ ಹಿರಿಕಿರಿಯನ್ನು ನೋಡಿ ಇವಳಂತ ನೀತಿ ಕಟ್ಟವನತ ಎಂದು ಕೈ ಚಪ್ಪಾಳೆಯನ್ನು ತಟ್ಟಿ ಕೈಯಾಳಿ ಸ್ತ್ರೀಯರ ಮಾತೇನು, ಸ್ತ್ರೀಯರ ನಡತೆಯನ್ನು, ಸ್ತ್ರೀಯರ ಧರ್ಮವೇನು ತಪ್ಪಿದ ಕೋಟಿಯೇ ಅಂಗನಾಮಣಿಯಂತಲೂ ಸರ್ವವಿದ್ಯೆ ನಿಪುಣೆಯಂತಲೂ ಹೇಳಿಕೊಂಡು ಈ ಮಲಯಾಳ ದೇಶಕ್ಕೆ ರಾಣಿಯಾಗಿ ಈ ಮಲಯಾಳ ದೇಶಕ್ಕೆ ರಾಣಿಯಾಗಿ ನಿನ್ನ ದೇಶದ ಪ್ರಜರನ್ನು ಕಾಯುವೋಪಾದಿಯಲ್ಲಿ ಕಾಯುವುದನ್ನು ಬಿಟ್ಟು ಲೋಕವಶ್ಯತೆಯನ್ನು ಹೊಂದುವುದಾದರೆ ನಲ್ಲ ಈ ಜನ್ಮ ವ್ಯಕ್ತಿದ ಮೇಲೆ ಪವಿತ್ರವಾದ ಕಾರ್ಯಗಳನ್ನು ಮಾಡುತ್ತಾ ಪತಿವ್ರತೆ ಎಂಬ ಕೀರ್ತಿಯನ್ನು ಪಡೆದು ಸತ್ಪುತ್ರವನ್ನು ಪಡೆದು ಪಾಪ ಕಾರ್ಯಗಳಿಗೆ ಮನ ಪಡೆದೆ ಎಂದು ಪರಪುರುಷನ ಅಂಗವಂತೆ ಮಾಡಿಕೊಂಡರೆ ಜೀವನ ಸಾರ್ಥಕವಾಗುವುದು ನೋಡು. ಅದನ್ನು ಬಿಟ್ಟು ಸೊನ್ನಿಗೆ ವಲ್ಲಭ 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 ಎಂದು ನೆನೆಸಬೇಡ ಸುರತಿ. ಏನೋ ನಿಮಗೆ ಹೇಳುವ ನೀತಿ ಈ ನೀತಿಯಲ್ಲಿ ಹೇಳಿ ಕಷ್ಟ ಪಾರ್ಥ, ಹೇ ಕಮಿಳೆ, ನಲ್ಲ ಹೇ ಹೆಣ್ಣೆ, ನಾನು ಹೆಣ್ಣಂದೇ ನಿನ್ನ ಬಳಿಗೆ ಬರ್ತೇನೆ. ಇಲ್ಲಂದವರು ಯಾರು ಸ್ತ್ರೀಯರೇ? ಪಾರ್ಥ, ಹೇ ಹೆಣ್ಣೆ, ಮಾತನಾಡದೆ ಸಹಜವಾಗಿ ಸ್ತ್ರೀಯರೇ, ಸುಂದರಿಯಿಂದ ಕರಿ, ಸಾಧ್ಯವಿಲ್ಲ ಸ್ತ್ರೀಯರೇ, ಮದುವೆ ಮಾಡಿಕೊ, ಅದೆಂದಿಗೂ ಸಾಧ್ಯವಿಲ್ಲ ಸ್ತ್ರೀಯರೇ. ಸತ್ಯ ಸ್ಥಾನವನ್ನು ನೀನು. ನನ್ನನ್ನು ನೀನು ಬಂದು ಕೇಳುವುದಕ್ಕಿಂತ ಬೇರೆ ಯಾರನ್ನಾದರೂ ನೋಡಿಕೊಳ್ಳೆ ಮಾಯಾಕಾರಿ ಸ್ತ್ರೀಯರೇ. ಪಾರ್ಥ, ಹೇ ಹೆಣ್ಣೆ, ಈ ಮಲಯಾಳ ದೇಶಕ್ಕೆ ಬಂದವನು ನೀನು, ಹೌದು ಸ್ತ್ರೀಯರೇ, ಇಲ್ಲಂದವರು ಯಾರು? ನೋಡಿದವಳು ನಾನು. ಛೀ, ಮೂರ್ಖರೇ, ಏನು ಮಾತನಾಡಿ? ಪ್ರಿಯಾ, ಹೇ ಸ್ತ್ರೀಯರೇ, ಹೇಳಿದನೆ ಕೇಳು. ಅದು ಏನು ಸಂಸ್ಕಾರವನ್ನು ಹೇಳ್ತೀಯೇ? ಬಾರ ಸುಂದರ
ಗೌರವಿಸಿದಂತೆ ಸೀತಾಮಾತೆಯ ಶ್ರೀರಾಮಚಂದ್ರನನ್ನು ಪ್ರೀತಿಪಡಿಸಿದಂತೆ ನಿನ್ನನ್ನು ಪ್ರೀತಿಪಡಿಸಿದ ನಿನ್ನಂತ ಹೆಂಗಸಿಗೂ ಹೋಲಿಕೆ ಸುಮ್ಮನೆ ಎನ್ನ ಮಾತನ್ನು ಕೇಳು ಪ್ರಿಯ ಕೇಳಿ ಎನ್ನ ಸುಂದರವಾದ ಪ್ರಿಯ ಅರೇ ಪ್ರಭೆ ನಮ್ಮ ಅಣ್ಣನಾದ ಅಧರ್ಮರಾಯನು ಮಾಡುವ ಅಶ್ವಮೇಧ ಯಾಗದ ಕುದುರೆಯನ್ನು ನಾರಿಯಾದವರು ಕಟ್ಟುವುದು ತರಲ್ಲ ಎನ್ನಂತ ವೀರಾದ ವೀರನು ನಿನ್ನಂತ ನಾರಿಯರ ಕೂಡ ಯುದ್ಧವನ್ನು ಮಾಡುವುದು ತರವಲ್ಲ ಶರಣಾಗತಿಯಾಗಿ ಹೋಗ್ತವೆ ಈ ವೀರ ಸ್ವಲ್ಪ ಹೊತ್ತು ವಿಶ್ರಮಿಸು ನಿನ್ನನ್ನು ಆಮೇಲೆ ವಿಚಾರಿಸಿಕೊಳ್ಳಲು ಅಭಿಮನ್ಯದಲ್ಲಿ ಅರ್ಜುನನ ಪಾತ್ರ ಮಾಡಿದವರಿಗೂ ತಲೆಗೆ 500 ರೂಪಾಯಿ ಕೊಟ್ಟಿರುವರು ಆರೋಗ್ಯ ಜನರು ಸುಂದರೇ ಮೂರ್ಖಳೇ ಅರೇ ಸ್ತ್ರೀಯ ಎಲೆ ಹೆಣ್ಣೆ ಹೆಣ್ಣಾಗೆ ನಿನ್ನ ಬಳಿ ಬಂದು ಇನ್ನೊಂದು ಸುತ್ರಿಯೇ ಗಂಡೆಯನ್ನು ತಿಳಿದುಕೊಂಡಿರುವೆ ಅದೇನು ಮಾತನಾಡಿದ ಸ್ತ್ರೀಯೇ ಎಲೆ ಮೂರ್ಖಳೇ ಎಲೆ ಸ್ತ್ರೀಯೇ ಅದು ಎಷ್ಟು ಮಾತ್ರ ಬರಲಿಲ್ಲ ಮೂರ್ಖಳೇ
ಬಣ್ಣ. ಏ ಚಂದನ ಬದನಿ ಯಾರ ಚಿತ್ರ ಏನು ನಿನ್ನೆ ವಿಚಿತ್ರ ಎಂದಿಗೂ ಎನ್ನ ಮುಂದೆ ಮುಂದೆ ಸುಂದರಾಂಗ ಮಂದಿರಕ್ಕೆ ಬಾಯಿಂದ ಕರೆಯಲ್ಲ ಹಿಂಬಳಿದ ಬಿಡದೆ ಮನ ಬಂದಂತೆ ಮಾತನಾಡಿದೆ ಹೆಚ್ಚಿನ ಸ್ತ್ರೀಯನ್ನು ಮೆಚ್ಚುವನೇನೆ ಪಟ್ಟಗಂದ್ರೆ ಏ ಸ್ತ್ರೀ ನಿನ್ನ ದಂತಗಳನ್ನು ಮುಚ್ಚಿ ಬಿಡುವ ಹೆಚ್ಚಿನ ವೀರನ ಮುಂದೆ ಹುಚ್ಚು ಹುಚ್ಚಾಗಿ ಬಾಲೆಯನ್ನು ನಾನು ಮೆಚ್ಚುವನೇನೆ ನಾನೇ ಸುಂದರ ಎಲೆ ಸ್ತ್ರೀ ಋಷಿಗಾಯ್ತು ಎಲೆ ಮಕ್ಕಳೇ ಒಲೆದು ಬಂದ ಹೆಣ್ಣನ್ನು ಬೇಡನ್ನ ಮಾಡುದು ಅದು ಎಷ್ಟು ಮಾತ್ರಕ್ಕೆ ಸಿದ್ಧವಲ್ಲ ಮಕ್ಕಳೇ ನಿನ್ನ ರೋಗ ಲಾವಣ್ಯಕ್ಕೆ ಮನಸ್ಸಾಂತ ಬಂದಿರುವುದು ಅದಕ್ಕೆಲ್ಲ ಮಾತನಾಡುವುದು ಸರಿಯಲ್ಲ ಸ್ತ್ರೀ ನನ್ನನ್ನು ಒಪ್ಪಿಕೊ ಅದು ಎಷ್ಟು ಮಾತ್ರಕ್ಕೆ ಸಿದ್ಧವಿಲ್ಲ ಸ್ತ್ರೀ ಏನಾದ್ರೆ ದೂರದಿಂದ ಮಾತನಾಡು ಸುಟ್ಟು ಸೂರ್ಯ ಮಾಡಿಬಿಡೋಣ ಹೌದು ಸ್ತ್ರೀ ನೋಡಲೆ ಹಾಗೆಲ್ಲ ಮಾತನಾಡಬಾರದು ಸ್ತ್ರೀ ದೂರದಿಂದ ಮಾತನಾಡು ಪ್ರಿಯ ಏ ಸ್ತ್ರೀ ಏ ಸ್ತ್ರೀ ಎಲ್ಲಿ ನೋಡುದು ಅದೆಲ್ಲ ಮಾತನಾಡಬಾರದು ಸ್ತ್ರೀ ಬೇಗ ಮಾತನಾಡಬೇಕು ದೂರದಿಂದ ಮಾತನಾಡು ಸ್ತ್ರೀ ಸುಂದರ ಏ ಸ್ತ್ರೀ ಸ್ತ್ರೀಯರೆಂದು ಕರೆಯಬೇಡ ಅದು ಎಂದು ಸಾಧ್ಯವಿಲ್ಲ ಮಕ್ಕಳೇ ಸುಂದರ ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಕ್ಕಳೇ ಏ ಎಣ್ಣೆ ನಿನ್ನ ರೋಗ ಲಾವಣ್ಯಕ್ಕೆ ಮನಸ್ಸಾಂತ ಬಂದಿರುವುದು ಅದೆಲ್ಲ ಮಾತನಾಡಬಾರದು ಸ್ತ್ರೀ ಮೆಚ್ಚು ಬಂದ ಸ್ತ್ರೀಯರನ್ನು ಹೊಲ್ಲನ್ನ ಬೇರದು ಅದು ಎಂದಿಗೂ ಸಾಧ್ಯವಿಲ್ಲ ಮಕ್ಕಳೇ ಅಲ್ಲ ಏ ಎಣ್ಣೆ ನನ್ನನ್ನು ನೀನು ಒಪ್ಪದಿದ್ದರೆ ಅದು ಸಾಧ್ಯವಿಲ್ಲ ಮಕ್ಕಳೇ ಕಟ್ಟಿದ ಕುರಿಯನ್ನು ಬೇಡಾರವೋ ಕಟ್ಟ
ಇನ್ನಾಗಿ ಬಂದಿರುವಂತ ಹೇಳಿದೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯೇ. ಸುಂದರ ಲೇ ಸ್ತ್ರೀಯೇ, ಏನು ಲೇ ಒಲವೇ, ಏನೇನು ಹಾಗೆಲ್ಲ ಮಾತನಾಡಬಾರದು ಸ್ತ್ರೀಯೇ. ಸುಂದರ ಲೇ ಸ್ತ್ರೀಯೇ, ದೇವರಾಣ ಎತ್ತಿಟ್ಟು ನಿನ್ನನ್ನು ಕೇಳಿಕೊಳ್ಳುವನು. ಲೇ ಸ್ತ್ರೀಯೇ, ಪ್ರೀತಿಯನ್ನು ಒಪ್ಪಿಕೋ. ಅದು ಎಷ್ಟು ಮಾತ್ರಕ್ಕೆ ಒಪ್ಪುಕೊಳ್ಳುವುದಿಲ್ಲ ಗೊತ್ತಾ? ನನ್ನನ್ನು ಸತಿಯಾಗಿ ಸ್ವೀಕರಿಸು. ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯೇ. ನನ್ನ ಮಗನ ಇಷ್ಟಾರ್ಥವನ್ನು ನೆರವೇರಿಸುವ ಸುಂದರ ನಯನೇಹನ ಚಂದ್ರ. ಇದೇ ಸುಂದರೇ ತುಂಬ ಕಂದರೇ, ಪರಪುರುಷರ ಅಂಗಜ ನಾಟಕ್ಕೆ ಬಾ ಎಂದು ಕರೆಯುವ ಸ್ತ್ರೀಯರು ನಾನಿದಲ್ಲ. ಯಾವ ಜಾತಿಯ ಸ್ತ್ರೀಯೋ? ಬಳೆ ಸರಿಯಾಗಿದ್ದರೆ ನಾನೇ, ಸರಿ ತಪ್ಪಿದರೆ ಮಾಲೆ. ನೀತಿವಂತವನಾಗಿ ಮಾತಾಡಿದರೆ ಮಾತಿನಂತೆ ಇರುವುದು ಸರಿಯಾಗಿದೆ. ಅದಕ್ಕೆ ಮಾಡಬೇಕು. ನೀತಿ ಸಂಪನ್ನಳಾಗಿ ಸ್ತ್ರೀ ಧರ್ಮವನ್ನು ಉಪದೇಶಿಸುವುದು ಬಿಟ್ಟು ನೀನೇ ಇಂಥ ಕೆಟ್ಟ ಕಾರ್ಯಕ್ಕೆ ಮನಪಟ್ಟ ಮೇಲೆ ಇನ್ನು ವಿದ್ಯಾ ಬುದ್ಧಿ ತಿಳಿಯರ ಸಾಮಾನ್ಯ ಸ್ತ್ರೀಯರ ಬಗೆಯನ್ನು ನಿಮ್ಮನ್ನು ಮಂಚ ಪದವಿಗೆ ನೇಮಿಸಿರುವಳು ಅಥವಾ ಪರಪುರುಷರನ್ನು ವಶಪಡಿಸಿಕೊಳ್ಳುವ ತಂತ್ರಕ್ಕೆ ನೇಮಿಸಿರುವಳು? ನಿನ್ನನ್ನು ಬೇಗ ಮಾಡಿ ಎಂದು
ಕೇಳು. ಅದೆಷ್ಟು ಮಾತ್ರಕ್ಕೆ ಕೇಳಿದ್ರು ಶ್ರೀಯರೇ? ನಾನಿನ್ನು ಬೇರೆ ಹೇಳೇ ಇಲ್ಲ. ನಾನೇನು ಮಾಡಿದ ಶ್ರೀಯರೇ? ಮೊದಲೇ ಎನ್ನ ಮಾತನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ಶ್ರೀಯರೇ. ನನ್ನನ್ನು ಲಗ್ನ ಮಾಡಿಕೊಳ್ಳುವೆಯಾ? ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಯರೇ. ಅದೇ ಆಟಕ್ಕೆ ಸಾಧ್ಯವಿಲ್ಲ. ನಾವು ಯಾಕೆ ಕುದುರೆಯಿಂದ ಬಂದಿರಲ್ಲ, ಆಟಕ್ಕೆ ಸಾಧ್ಯವಿಲ್ಲ. ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಬಂದಿರುವೆಯಾ? ನಿಮ್ಮನ್ನು ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಶ್ರೀಯರೇ. ಎಮ್ಮೊಂದಿಗೆ ಯುದ್ಧವನ್ನು ಮಾಡಿ ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋಗುವೆಯಾ? ಸಮಾಜವಾಗಿ ಬಿಡಿಸಿಕೊಂಡು ಹೋಗೋಣ ಶ್ರೀಯರೇ. ಓಹೋ, ಪ್ರೇಮೆ. ಯಾತಕ್ಕೆ ಪ್ರೇಮೆ? ನಮ್ಮನ್ನು ಜಯಿಸಿದವರು ವೀರರು ವೀರರು, ಮತ್ತೆ ಯಾರು ಇಲ್ಲ ಇಲ್ಲಿ. ಏನು ಹೇಳಿದೆ? ನಾನೇನು ಸಾಮಾನ್ಯತವನಲ್ಲ ಶ್ರೀಯರೇ. ನೀನು ಎಂತವನಾದರೂ ತೆಗೆದುಕೊಂಡು ನಾನೇನು ಮಾಡಬೇಕು? ನಿನ್ನ ಹಠವನ್ನು ಬಿಡು, ನಿನ್ನ ಪ್ರೇಮವನ್ನು ಒಪ್ಪಿಕೋ. ಅದು ಎಂದಿಗೂ ಸಾಧ್ಯವಿಲ್ಲ ಶ್ರೀಯರೇ. ಸಾಧ್ಯ ಮಾಡಿಕೋ. ಅದು ಆಗುವುದಿಲ್ಲ ಶ್ರೀಯರೇ. ಆಗಲಾರದೆ ಹೌದು ಶ್ರೀಯರೇ. ಏ ಶ್ರೀಯರೇ. ನಲ್ಲ ಏ ಮೂರ್ಖೆ. ಸುಂದರಾಂಗ ಏ ವಯ್ಯಾರೆ. ಮೋಹನಾಂಗ ಏ ಮೂರ್ಖೆ. ಹೇಳಲೆ. ಅದೇನು ಚೆನ್ನಾಗಿ ಹೇಳು. ವೀರಾದಿ ವೀರನೇ, ವಿಚಿತ್ರ ರೇಖೆಯಾದ ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದೇನೆಂದರೆ ನನ್ನನ್ನು ನಿನ್ನ ಸತಿಯಾಗಿ ಸ್ವೀಕರಿಸಲು ಬೇಡಿಕೊಳ್ಳುವ ನನ್ನ ಬುದ್ಧಿ ಸಂಪನ್ನ ಕೋಮಲಾಂಗಿ ನವಮೋಹನಾಂಗಿ ಕಂಗೆಟ್ಟು ಬಾಯಿ ಬಿಡುವುದು ನಿನಗೆ ತರವಲ್ಲ.
ಬಿರುಸು ಕೇತುವನ್ನು ಅಪ್ಪಿಕೊಳ್ಳುವುದಕ್ಕೆ ಮನ ಒಪ್ಪಿದ ಹಾಗೆ ವಿಚಿತ್ರತರವಾದ ವಿಚಿತ್ರ ರೇಖೆಯೇ ನೀನು ಒಳ್ಳೆ ಇನ್ನುವೇ ಇಲ್ಲ. ನಿಮ್ಮ ವೃತ್ತಿಯೇ ನಿತ್ಯ ವೃತ್ತಿಯನ್ನು ಕಾಡುತ್ತಿದೆ. ಪುರುಷನನ್ನು ಆನಂದ ಪಡಿಸಿದರೆ ಏನಾದರೂ ಪಡುವರೆಂಬ ಆಸೆಯಿಂದ ನಿಮಗೆ ಘಾಸಿಯಾಗಬೇಕೆಂದು ಈಗ ಮಾಡಿದಿರಾ? ನಿತ್ಯ ವೃತ್ತಿಗೆ ಈ ದೇಶವನ್ನನ್ನು ಆವೇಶ ಪಡುವುದೇನೆ ನಾನೇ ಇಲ್ಲವೇ ಕೂದಲಯ್ಯ ಕಟ್ಟಿದರು ಈ ಆಚೆಗೆ ಹೋಗುವ ಎಂದು ಹೇಳುತ್ತಿರುವೆಯಾ? ನನ್ನ ದೇಶಕ್ಕೆ ಬಂದಿರುವನು ನೀನು. ನನ್ನ ದೇಶದಿಂದ ನನ್ನನ್ನೇ ಹೊಂದು ಓಡಿಸುವೆಯಾ? ಆಹಾ ಓಹೋ ಈ ಮಲಯಾಳ ಸಾಮ್ರಾಜ್ಯದಲ್ಲಿ ಇದುವರೆಗೂ ಗಂಡು ಪ್ರವೇಶವೇ ಆಗಿರಲಿಲ್ಲ. ಈಗ ನೀವು ಮೂವರು ಬಂದಿರುವಿರಿ. ಅಂದ ಬಳಿಕ ನೀವು ಮೂವರು ನನ್ನ ಸತ್ತರು. ಅದೆಂದೂ ಸಾಧ್ಯವಿಲ್ಲ ಸ್ತ್ರೀಯರೇ. ನಾನೀಗ ಸಾಧ್ಯ ಮಾಡಿ ತೋರಿಸುವೆನು. ಅದು ಆಗುವುದಿಲ್ಲ ಸ್ತ್ರೀಯರೇ. ಪ್ರಿಯ ಹೆಣ್ಣು ತಾನಾಗೆ ಒಲಿದು ಬಂದಾಗ ಒಲ್ಲೆ ಎಂದು ಹೇಳುತ್ತಿರುವೆಯಲ್ಲ, ನಿಜಕ್ಕೂ ನೀನು ಕರ್ಮ ಮಾಡಿ ಹುಟ್ಟಿರಬೇಕು. ನನಗೆ ನೀನು ಬೇಕಾಗಿಲ್ಲ ಸ್ತ್ರೀಯರೇ. ನನಗೆ ನೀನು ಬೇಕಾಗಿರುವೆ. ನನಗೆ ನೀನು ಬೇಕಾಗಿಲ್ಲ ಸ್ತ್ರೀಯರೇ. ಒಮ್ಮೆ ಮನಸ್ಸು ಮಾಡಿ ನೋಡು. ಮಾಗಿನ ಹಣ್ಣು ತಿಂದರೆ ಬಾಯಿಗೆ ರುಚಿ, ಒಲಿಗೆ ಬಂದ ಹೆಣ್ಣನ್ನು ತೃಪ್ತಿಗೊಳಿಸಿದರೆ ನಿನ್ನ ದೇಹ ಸೊಗಸು ತುಂಬಿದ ಹೆಣ್ಣು
ಪ್ರಿಯಾ, ಏ ಪ್ರಿಯಳೇ, ಎನ್ನ ಮಾತನ್ನು ಕೇಳಲಿಲ್ಲ ಬೇಗನೆ. ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ಪ್ರಿಯಳೇ. ಈ ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಹುಚ್ಚಿಯಾಗಿ ನಿನ್ನ ಬಳಿಗೆ ಹೊರಡಿ ಬಂದಿರುವೆನು. ನೀನು ಹುಚ್ಚರಾದ್ರೆ ನಾನೇನು ಮಾಡಲಿ? ನಿನ್ನ ಹಠವನ್ನು ಬಿಡು, ಎನ್ನನ್ನು ನಿನ್ನ ಸತಿಯನ್ನಾಗಿ ಸ್ವೀಕರಿಸು. ಸಾಧ್ಯವಿಲ್ಲ ಪ್ರಿಯಳೇ. ಸುತ್ತಲ ನಾವು ಊಟ ಬಂದಿದ್ದಿ ಯಾಕ ಮಡದಿ ಮನೆಯೇ ಅಭಿಮಾನದ ನುಡಿಗಳಿಂದ ಮಾತನಾಡಿದ್ದರ ಬಳಿ ಪ್ರಿಯಾ, ನೀನು ಮಂಡಿ ಊರು ಬೇಡಿಕೊಂಡರೆ ಎಲ್ಲ ಉತ್ತಂಗ ತನ ಮಾತ ಮನವೇನಾದರೂ ಇಂಥ ಪುಣ್ಯ ಕಾರ್ಯಕ್ರಮ ಕೊಡಂಬಲಾರದು. ಬರಿಗಳಾಗಿ ಕಂಡಂತೆ ನೀಟಾದ ಜನರನ್ನು ನಿನ್ನ ಮನದಲ್ಲಿ ಬಯದ ಕ್ಷಣಕ್ಕೆ ನಿನ್ನ ಆಪೇಕ್ಷವನ್ನು ತೀರಿಸುವ ನಾರಿ ಯಾರಿ ಮೊದಲ ಕಾರ್ಯ ನನ್ನ ಅಂತಃಪುರಕ್ಕೆ ಬಂದಿರುವ ನಾನಲ್ಲ. ನಿನ್ನ ಅಂತಃಪುರಕ್ಕೆ ತರುವಂತರಾಗುತ್ತಿದೆ. ನಿನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವೆ. ಅದು ಎಷ್ಟು ಮಾತ್ರಕ್ಕೆ ತರವಲ್ಲದಿದೆ. ಪ್ರದ್ಯುಮ್ನ, ಇದೇ ವಿಚಿತ್ರನಾಗಿ ಹೆಣ್ಣನ್ನೇ ಬೇಡ ಎಂದು ಹೇಳುತ್ತಿರುವೆಯಲ್ಲ. ಸಹಜವಾಗಿ ಅನ್ನೋದು ಆ ಪರಶಿವನೇ ಹೆಣ್ಣಿಗಾಗಿ ತಪವನ್ನು ಗೈದಿರುವನು. ನಾನು ಕುದುರೆಯನ್ನು ಬಿಡಿದುಕೊಂಡು ಹೋಗುವುದಕ್ಕೆ ಬಂದನು ಶ್ರೀಗಳೇ. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಹೆಣ್ಣನ್ನು ಸೃಷ್ಟಿ ಮಾಡಿ ಅವಳ ರೂಪವನ್ನು ಸಹಿಸಲಾರದೆ ತನ್ನ ಪಕ್ಕದಲ್ಲಿ ಸತಿ ಸ್ಥಾನವನ್ನು ಕೊಟ್ಟು ಸ್ವೀಕರಿಸಿ ಪಕ್ಕದಲ್ಲಿ ಧರಿಸಿಕೊಂಡನಲ್ಲವೇ. ಅಂಥ ದೇವರ ದೇವತೆಗಳೇ ಹೆಣ್ಣಿಗೆ ಸೋತಿರಬೇಕಾದರೆ ಯಾಕ ಚಿತ್ತ ಮಾನವನಾದ ನೀನಾಗಲೇ. ಏನೇ ಶ್ರೀಗಳೇ, ಅದೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ ಶ್ರೀಗಳೇ. ಅದು ನಿನ್ನನ್ನೆಲ್ಲ ಕಾಮದಾಟಕ್ಕಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದರೂ ಸಹ ಅದೆಲ್ಲ ಅವರ ಸ್ವಾರ್ಥ ಇರುವುದು. ಅದು ನನಗೆ ಬೇಕಾಗಿಲ್ಲ ಶ್ರೀಗಳೇ. ಅವರಿಗೆ ಹೆಣ್ಣಿನ ಅವಶ್ಯಕತೆ ಇರುವುದು. ನನಗೆ ನಿನ್ನ ಅವಶ್ಯಕತೆ ಬೇಕಾಗಿಲ್ಲ ಶ್ರೀಗಳೇ. ನನಗೆ ನಿನ್ನ ಅವಶ್ಯಕತೆ ಇರುವುದಲ್ಲ. ನನಗೆ ನಿನ್ನ ಅವಶ್ಯಕತೆ ಬೇಕಿಲ್ಲ.
ನನ್ನ ನಿನ್ನ ಅಂಗ ಸಂಗ ಸವಿಯಬೇಕೆಂದು ಮನಸ್ಸು ಮಾಡಿ ಓಡಿ ಬಂದಿರುವೆನು. ಚಿತ್ರಲೇಖಿ ಎನ್ನ ಆಸೆಯನ್ನು ಪೂರೈಸುವ